ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಬಾರ್ ರೆಸಿಪಿ ತೋರಿಸ್ತಿದ್ದೀನಿ. ಎಲ್ಲರೂ ಕೇಳ್ತಿದ್ರಿ, ಏನು ಬರೀ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿರ್ತೀರಾ, ನೀವು ಸಾಂಬಾರು ಏನು ಮಾಡಲ್ವ ಅಂತ. ನಾನು ಮಾಡ್ತೀನಿ, ಬಟ್ ನಾನು ಯಾವುದ್ರಲ್ಲೂ ನಾನು ಸಾಂಬಾರ್ ರೆಸಿಪಿ ತೋರಿಸಿಲ್ಲ. ಇವತ್ತಿಂದ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮತ್ತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ತೀರಿ. ನಾನು ಎಲ್ಲ ರೀತಿ ರೆಸಿಪೀಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೊದಲಿಗೆ ನಾನು ಹೀರೆಕಾಯಿ ಹಾಕಿ ಮಸಬೇಳೆ ಅಂತ ನಾವು ಕರಿತೀವಿ, ಒಬ್ಬೊಬ್ಬರು ಅದನ್ನು ಪಪ್ಪು ಅಂತಲೂ ಕರೀತಾರೆ. ಅದನ್ನು ಯಾವ ರೀತಿ ಮಾಡ್ಕೋತೀವಿ ಅಂತ ಹೇಳೋಣ ಬನ್ನಿ. ಈ ರೀತಿ 4 ಭಾಗ ಮಾಡ್ಕೊಂಡು ಸಣ್ಣಕ್ಕೆ ಹೀರೆಕಾಯಿನ ಎಳೆದಾಗಿದ್ದರೆ ಚೆನ್ನಾಗಿರುತ್ತೆ, ಆದಷ್ಟು ಸಣ್ಣಕ್ಕೆ ಈ ರೀತಿ ಹಚ್ಕೋಬೇಕು. ಅದನ್ನು ದಪ್ಪ ಹಚ್ಕೊಂಡ್ರೂ ಬಾಯಿಗೂ ಹೀರೆಕಾಯಿ ಸಿಗ್ತಿರುತ್ತೆ. ಹೀರೆಕಾಯಿ ತುಂಬ ಒಳ್ಳೆಯದು, ಡೈಜೆಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಅದಕ್ಕೋಸ್ಕರ ಹೀರೆಕಾಯಿನ ಆದಷ್ಟು ತಿನ್ನಿ. ತುಂಬ ಜನ ಹೀರೆಕಾಯಿ ತಿನ್ನಲ್ಲ, ಈವನ್ ಮಕ್ಕಳು ಕೂಡ ತಿನ್ನಲ್ಲ. ಇದರಲ್ಲಿ ತುಂಬ ಥರ ರೆಸಿಪೀಸ್ ಮಾಡ್ಬೋದು. ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಎಲ್ಲ ಮಾಡ್ಬೋದು. ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಈ ರೀತಿ ಸಣ್ಣಕ್ಕೆ ಹಚ್ಕೊಂಡು ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿನ. ಏನಿಲ್ಲ ಅಂದರೂ ಒಂದು 20 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು, ಅಂಥ ಕಷ್ಟಕರ ಏನಿಲ್ಲ. ನಾನು ನೋಡಿಸ್ತೀನಿ ಬನ್ನಿ. ಮೊದಲಿಗೆ ಹೀರೆಕಾಯಿನ ಈ ರೀತಿ ಸಣ್ಣಕ್ಕೆ ಹಚ್ಕೊಂಡು 2 ಈರುಳ್ಳಿ ತೊಗೊತೀನಿ, ಟೊಮೆಟೊ ಎಲ್ಲ ಕೂಗಿಸ್ಕೊತೀನಿ. ಬೇಳೆ ನಿಮ್ಗೆ ಯಾವ ಒಂದು ಕ್ವಾಂಟಿಟಿಯಲ್ಲಿ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಯಾವತ್ತೇ ಆಗಲಿ ಸಾಂಬಾರು ಮಾಡೋದಕ್ಕೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನಿಮಗೆ ಬೇಳೆ ಕಮ್ಮಿ ಹಾಕ್ಕೊಂಡು ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ರುಬ್ಬೋದಕ್ಕೆ ಹಾಕೋತೀವಲ್ಲ, ಆವಾಗ ವೆಜಿಟೇಬಲ್ಸ್ ಹಾಕ್ಕೊಳ್ಳೋದ್ರಿಂದ ನಮಗೆ ವೆಜಿಟೇಬಲ್ಸ್ ಕೂಡ ತಿನ್ನಂಗೆ ಇರುತ್ತೆ ಮತ್ತು ಹೆಲ್ತು ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಹಚ್ಕೊಂಡಿದ್ದೀನಿ, ಟೊಮೆಟೊ 2 ಹಾಕ್ಕೊಂಡಿದ್ದೀನಿ, ಹಾಗೂ ಬೆಳ್ಳುಳ್ಳಿ ಮೊದಲೇ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು. ಮತ್ತು ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಸಹ ಸೇಮ್ ನಾನು ಯಾವಾಗಲೂ ಹೇಳ್ದಂಗೆ ಹಸಿಮೆಣ್ಸಿನ್ಕಾಯಿ ಬಳಸ್ಕೊಳ್ಳೋರು ಹಾಕ್ತಾರೆ, ಬಟ್ ನಾನು ಹಸಿಮೆಣ್ಸಿನ್ಕಾಯಿ ಬಳಸಲ್ಲ. ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಹಾಕಿ ಅದ್ರ ಮುಳುಗೋಷ್ಟು ನೀರು, ಉಪ್ಪು ಹಾಕಿ ಅದನ್ನು 3 ವಿಜಿಲ್ ಕೂಗಿಸ್ಕೊಳ್ಳಿ. 3 ವಿಜಿಲ್ ಆದಮೇಲೆ ಅದು ಚೆನ್ನಾಗಿ ಆರೋಷ್ಟೊತ್ತಿಗೆ ನಾವು ಇವಾಗ ಖಾರ ರುಬ್ಕೊಳ್ಳೋಕ್ಕೆ ಏನು ಬೇಕು ಅಂತ ನೋಡಿಸ್ತೀನಿ. ಮೊದಲಿಗೆ ರುಬ್ಕೊಳ್ಳೋಕ್ಕೆ ನಾನು 1 ಸ್ಪೂನಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಎಳ್ಳು ತಿನ್ನಲ್ಲ ಅಂದರೆ ಗಸಗಸೆ ಕೂಡ ಹಾಕ್ಕೋಬೋದು, ಇಲ್ಲ 2 ಬೇಕಾದರೂ ಹಾಕ್ಕೋಬೋದು ನೀವು. 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊಬ್ಬರಿ, ಅದನ್ನು ಫಸ್ಟು ನುಣ್ಣಕ್ಕೆ ಅಂದರೆ ಪುಡಿಯಾಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಳ್ಳು ಬೇಗ ಪೌಡರ್ ಆಗೋಲ್ಲ, ಅದಕ್ಕೋಸ್ಕರ 13 ಫಸ್ಟ್ ಹಾಕ್ಕೊಂಡು, ಆಗಲೇ ನಾನು ಬೇಯಿಸೋಕ್ಕೆ ಏನೇನು ಹಾಕ್ಕೊಂಡಿದ್ದೆ, ಟೊಮೆಟೊ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಇದು ಬೇಳೆ, ಸ್ವಲ್ಪ ತರಕಾರಿ ಎತ್ಕೊಂಡಿದ್ದೀನಿ. ನಾನು ತರಕಾರಿ ಹಾಕ್ಕೊಳ್ಳೋದ್ರಿಂದ ಸಾರು ಗಟ್ಟಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ನಾನು ಏನು ರುಬ್ಕೊಂಡೆ ಪೇಸ್ಟು, ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ, ತರಿಯಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಬೇಯಿಸ್ಕೊಂಡಿದ್ದ ತರಕಾರಿ, ಉಪ್ಪು, ನೀರು, ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಮುದ್ದೆ ಮತ್ತು ಅನ್ನ ಜೊತೆ ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ತುಂಬ ವೆರಿ ಸಿಂಪಲ್ಲಾಗಿ ಮಾಡ್ಕೋಬೋದು, ಟ್ರೈ ಮಾಡಿ ನೋಡಿ.